ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೇಜ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಚಟ್ಟಾಪಟ ಅಪ್ಡೇಟ್ಸ್. ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಡ್ರಪ್ಪ. ಮೊದಲನೇ ಅಪ್ಡೇಟು ಏಟ್ಸ್ ಪ್ರಿಯಾಂಶ್ ಆರ್ಯ ರೀಸೆಂಟ್ ಆಗಿ ಇವರ ಸೌಂಡ್ ಅಂತೂ ಜೋರಾಗೇನೆ ಆಗಿತ್ತು. 6 ಬಾಲ್ಗೆ 6 6ನ ಹೊಡೆದಂಥ ಪ್ಲೇಯರು 120ನ ರೀಸೆಂಟ್ ಆಗಿ ಹೊಡೆದ್ರು. ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಬ್ಯಾಟರು. ಇನ್ಫ್ಯಾಕ್ಟ್ ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ 2ನೇ ಸೆಂಚುರಿ ಬೇರೆ ಹೊಡೆದರೆ ಈ ಸೀಸನಲ್ಲಿ. ಸೊ ಇವರು ಹೇಳಿದರೆ ನನ್ನ ಫೇವರೇಟ್ ಪ್ಲೇಯರ್ ಇಟ್ಸ್ ವಿರಾಟ್ ಕೊಹ್ಲಿ ಅಂತ ಹೇಳಿದರೆ ಈ ಯಂಗ್ಸ್ಟರು. ಆ್ಯಂಡ್ ಫ್ಯೂಚರಲ್ಲಿ ಇನ್ ಕೇಸ್ RCB ಏನಾದ್ರು ಅವಕಾಶ ಕೊಡ್ತು ಅಂದರೆ RCBಗೆ ಆಡೋದಕ್ಕೆ ಇಷ್ಟ ನನಗೆ ಅಂತ ಹೇಳಿದರೆ, ಅಂದರೆ ಇವಾಗ ಬರೋವಂಥ ಆಪ್ಷನ್ ಇದೆ ಅದರಲ್ಲಿ ನನಗೆ RCBಗೆ ಆಡೋದಕ್ಕೆ ಇಷ್ಟ ಇದೆ ಅಂತ ಹೇಳಿದರೆ, ಸೊ RCBಗೆ ಆಡೋದಕ್ಕೆ ಇಷ್ಟ ಅಂತ ಹೇಳಿರೋದ್ರಿಂದ RCB ಇವ್ರನ್ನ 100% ಟಾರ್ಗೆಟ್ ಮಾಡಲ್ಲ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. RCB ಅಂತ ಇವ್ರ ಬಾಯಿಂದ ಏನಕ್ಕೆ ಬಂತು ಅಂತ ಗೊತ್ತಾಗ್ತಿಲ್ಲ. ಒಂದು ವೇಳೆ ಏನಾದ್ರು ಹೇಳಿಲ್ಲ ಅಂತಂದರೆ ತಗೊಂಡ್ರು RCB. ಇವ್ರು RCB ನನಗೆ ಇಷ್ಟ, ನಾನು RCBಗೆ ಆಡಬೇಕು, ವಿರಾಟ್ ಕೊಹ್ಲಿ ನನಗೆ ಇಷ್ಟ, ಅದು ಇದು ಅಂತ ಹೇಳಿರೋದ್ರಿಂದ RCB ಇಷ್ಟಪಡುವಂಥ ಪ್ಲೇಯರ್ಗಳನ್ನ ತಗೊಳ್ಳೋದಿಲ್ಲ. ಸೊ RCBನ ಟಾರ್ಗೆಟ್ ಮಾಡೋದು ಸಿಕ್ಕಾಪಟ್ಟೆ ಡೌಟ್ಫುಲ್ಲು. ಅಪ್ಡೇಟ್ ನಂಬರ್ 2, ಸೂರ್ಯಕುಮಾರ್ ಯಾದವ್ಗೆ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ನಾನು ಕೊಟ್ಟಿದ್ದೆ. ಅವರು ಇವಾಗ ರೂಲ್ಡ್ ಔಟ್ ಆಫ್ ಬುಚ್ಚಿ ಬಾಬು ಟೂರ್ನಮೆಂಟ್ ಆಗಿದ್ದಾರೆ. ಜೊತೆಗೆ ಫಸ್ಟ್ ಫೇಸು ಸ್ವಲ್ಪ ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ದುಲೀಪ್ ಟ್ರೋಫಿನ ಕಂಪ್ಲೀಟ್ ಆಗಬೇಕಾದ್ರೆ ಮಿಸ್ ಮಾಡ್ಕೋಬಹುದು. ಬಟ್ ಇವಾಗ ಬರ್ತಿರುವಂಥ ಅಪ್ಡೇಟು ಫಸ್ಟ್ ರೌಂಡ್ನ ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಅಲ್ಲ, ಮಿಸ್ ಮಾಡ್ಕೊತಾರೆ. ಸೆಕೆಂಡ್ ರೌಂಡ್ ಏನೋ ಗೊತ್ತಿಲ್ಲ, ಆಡ್ತಾರೋ ಆಡೋದಿಲ್ವ, ಕಂಪ್ಲೀಟ್ ಟೂರ್ನಮೆಂಟ್ನ ಆಡ್ತಾರೋ ಆಡೋದಿಲ್ವ ಅಂತ ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಬಾಂಗ್ಲಾದೇಶ್ ಸೀರೀಸಲ್ಲಿ ಏನು ಬರ್ತಾ ಇದೆ ಅದಕ್ಕೆ ಆದಷ್ಟು ಬೇಗ ರಿಕವರ್ ಆಗಲಿ, ಸೆಲೆಕ್ಷನಲ್ಲಿ ಇರಲಿ ಅಂತಲೇ ಕೇಳ್ಕೊಳ್ಳೋಣ. ಜೊತೆಗೆ ಬಾರ್ಡರ್ ಗವಾಸ್ಕರ್ ಎಲ್ಲ ಬರ್ತಿದೆ. ಇಂಜುರಿ ಯಾವ ಮಟ್ಟಕ್ಕಾಗಿದೆ, ಎಕ್ಸ್ಟ್ರೀಮ್ ಆಗಿದೆಯಾ ಮೈಲ್ಡ್ ಆಗಿದೆಯಾ ಅಂತ ಗೊತ್ತಿಲ್ಲ. ಸೊ ಹೋಪ್ಫುಲಿ ಬೇಗ ರಿಕವರ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಪ್ಡೇಟ್ ನಂಬರ್ 3, ನಮ್ಮ RCBಯ ಅನುಜ್ ರಾವತ್ ವಿಕೆಟ್ ಕೀಪರ್ ಬ್ಯಾಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವರ ಕಂಪ್ಯಾರಿಸನ್ ಗಿಲ್ಕ್ರಿಸ್ಟ್ ಅವ್ರ ಜೊತೆಗೆ ನಡೆಯುತ್ತಂತೆ. ಫ್ಯಾನ್ಸ್ಗಳೆಲ್ಲ ಕಂಪೇರ್ ಮಾಡ್ತಾರಂತೆ. ಆಡಮ್ ಗಿಲ್ಕ್ರಿಸ್ಟ್ ಅವ್ರಿಗೆ ಗುರ್ಗಾನ್ ಗಿಲ್ಕ್ರಿಸ್ಟ್ ಅಂತ ಇವ್ರನ್ನ ಒಂಥರ ಹೊಸ ಹೆಸರು ಇಟ್ಬಿಟ್ಟಿದ್ರಂತೆ ಇವ್ರಿಗೆ ಅಲ್ಲಿ. ಅಂದರೆ ಗೊತ್ತಿಲ್ಲ, ನಮಗೆ ಇಲ್ಲಿ ಯಾರೋ ಕರೆಯಲ್ಲ. RCBಲಿ ಲೋಕಲ್ ಫ್ಯಾನ್ಸ್ಗಳೆಲ್ಲ ಗುರ್ಗಾನ್ ಗಿಲ್ಕ್ರಿಸ್ಟ್ ಅದು ಇದು ಅಂತೆಲ್ಲ ಕರೆಯಲ್ಲ, ಅದು ಲೋಕಲಾಗೆ ಕರಿಬೋದು ಅಂತ ಕಾಣಿಸುತ್ತೆ. ಸೊ ಅವರು ಆ ಕಂಪ್ಯಾರಿಸನ್ ಮಾಡ್ತಾರಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನನಗೆ ಗಿಲ್ಕ್ರಿಸ್ಟ್ ಅಂದರೆ ಫಸ್ಟ್ ಆಫ್ ಆಲ್ ಇಷ್ಟ. ಇವರು ಗುರ್ಗಾನ್ ಗಿಲ್ಕ್ರಿಸ್ಟ್ ಅಂತ ನನಗೆ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಡುತ್ತೆ ಅಂತ ಹೇಳಿದರೆ, ಸೊ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಗಿಲ್ಕ್ರಿಸ್ಟೇ ಅಲ್ಲೋ ಇನ್ನು ಇವರು ಅನುಜ್ ರಾವತ್ತೇ ಅಲ್ಲೋ ರೀಸೆಂಟಾಗಿ ಡೆಲ್ಲಿ ಲೀಗಲ್ ಬೇರೆ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಬೆಳೆಯೋದಿದೆ ಈ ಯಂಗ್ಸ್ಟರು. ನೋಡೋಣ ಅದೇನು ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 4, ಸ್ಟೀವ್ ಸ್ಮಿತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಗ ಇಂಡಿಯನ್ ಟೀಮ್ ಇಸ್ ದ ಟಫೆಸ್ಟ್ ಟೀಮ್ ಟು ಬೀಟ್ ಇನ್ ವರ್ಲ್ಡ್ ಕ್ರಿಕೆಟ್ ಅಂತ ಹೇಳಿದರೆ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಏನು ಅವ್ರನ್ನ ಸ್ಪೆಷಲ್ ಆಗಿ ಹೇಳ್ಬೇಕಾ, ನಮಗೆ ಗೊತ್ತು, ಎಲ್ಲರಿಗೂ ಗೊತ್ತು ಇಂಡಿಯನ್ ಟೀಮು ಸಿಕ್ಕಾಪಟ್ಟೆ ಟಫೆಸ್ಟ್ ಟೀಮು ಅದು ಇದು ಅಂತೆಲ್ಲ. ಹೌದು ಟಫೆಸ್ಟ್ ಟೀಮ್ ಏನೇನೆ, ಬಟ್ ನಾವು ಸೋಲೋ ಟೈಮಲ್ಲೆಲ್ಲ ಸೋತಿದ್ದೀವಿ. ಯಾಕೆ ರೀಸೆಂಟಾಗಿ ಶ್ರೀಲಂಕಾ ಸೀರೀಸ್ ಸೋಲಿಲ್ವಾ? ಸೊ ಅಂದರೆ ಹಂಗಂತ ನಾನು ಕೆಳಗಡೆ ಆಗ್ತಿಲ್ಲ ನಮ್ಮ ಟೀಮ್ ಇಂಡಿಯಾನ. ಬಟ್ ಸ್ಟೀವ್ ಸ್ಮಿತ್ ಒಂಥರ ಸಿಕ್ಕಾಪಟ್ಟೆ ರೆಪ್ಯುಟೇಷನ್ ಜಾಸ್ತಿನೇ ಇಟ್ಕೊಂಡಿದ್ರೆ ಈ ಸೀರೀಸ್ ಮೇಲೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಏನು ಬರ್ತಿದೆ, ಸ್ಟೀವ್ ಸ್ಮಿತ್ ಮಾತ್ರ ಅಂತಲ್ಲ, ಆಸ್ಟ್ರೇಲಿಯನ್ ಸಿಕ್ಕಾಪಟ್ಟೆ ದೊಡ್ಡದಾಗೆ ಏನೇನು ಆಫ್ ಇಡಬೇಕು ಅಂತ ಅನ್ಕೊಂಡಿರ್ತಾರೆ ನಮ್ಮ ಟೀಮ್ ಇಂಡಿಯಾಗೆ. ಸೊ ಹೋಪ್ಫುಲಿ ಇವರಿಗೆ ಮತ್ತೆ ಗುನ್ನ ಇಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ. ಶ್ರೀಲಂಕಾ ಸೀರೀಸ್ ಆಗದಂಗೆ ಆಗೋದು ಬೇಡ, ನೋಡೋಣ ಅದೇನು ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 5, ಪಾಕಿಸ್ತಾನದ ರೆಡ್ ಬಾಲ್ ಹೆಡ್ ಕೋಚ್ ಗ್ಯಾಸನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಾಬರ್ ಆಜಮ್ ಅವರ ಬಗ್ಗೆ. ಬಾಬರ್ ಆಜಮ್ ಅವರ ಬ್ಯಾಟಿಂದ ಸಿಕ್ಕಾಪಟ್ಟೆ ರನ್ಸ್ಗಳು ಬರೋದು ಬಾಕಿ ಇದೆ, ಇನ್ನೇನು ಸ್ವಲ್ಪ ದಿನದಲ್ಲೇ ದೊಡ್ಡ ರನ್ಸ್ಗಳು ಬರುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೀಸೆಂಟಾಗಿ ಅಂತ ಏನು ಕಿತ್ತು ಗುಡ್ಡೆ ಹಾಕಿರೋದೆಲ್ಲ ಏನೂ ಕಾಣಿಸ್ತಿಲ್ಲ. ಬಾಬರ್ ಆಜಮ್ ಅವ್ರು ಬರೀ ಒಂಥರ ಅವರ ಗ್ರಾಫ್ ಏನಿದ್ರು ಕೆಳಗಡೆನೇ ಹೋಗ್ತಾ ಇದೆ ಹೊರತು ಮೇಲ್ಗಡೆ ಟಕ್ಕನಂಗೆ ಒಂದು ಫೇಸಲ್ಲಿ ಹೋಗಿತ್ತು ಹಂಗೆ ಟಕಾರನಂಗೆ. ಸೊ ಅದು ಇಳಿದು ಸುಮಾರು ವರ್ಷಗಳೇ ಆಗೋಗ್ಬಿಟ್ಟಿದೆ. ಅದು ಹಂಗೆ ಹೋಗ್ತಾ ಇಲ್ಲ, ಹಂಗೆ ಸ್ಟಾಗ್ನೆಟ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ. ಯಾವಾಗ ಜಿಂಬಾಬ್ವೆ ಸೀರೀಸ್ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ನೋಡೋಣ, ಸ್ಟಾರ್ಟ್ ಆದರೆ ಬಹುಶಃ ತಿರ್ಗಾ ಮೇಲಕ್ಕೆ ಹೋಗ್ಬೋದೇನೋ. ಇಷ್ಟ ಆಗಿದ್ರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಬೇಕಾದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ.